ಸೊ ಈ ಪ್ರಕರಣ ಸಮರ್ಥಿಸ್ಕೊಳ್ಳೋರು ಒಂದು ವರ್ಗ ಇದೆ, ಅದರಲ್ಲಿ ಅಭಿಮಾನಿ ವರ್ಗ ಕೂಡ, ಅವರು ಕೂಡ ಇದು ಸರಿ ಅನ್ನೋದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂಥ ಕಮೆಂಟ್ಸ್ಗಳು ಬರ್ತಾ ಇದೆ. ಏನಂತೀರಾ ಇದನ್ನು? ಅಭಿಮಾನ ಅಂತೀರಾ, ಅಂಧಾಭಿಮಾನ ಅಂತೀರಾ? ಖಂಡಿತ ಅಂಧ ಅಭಿಮಾನ ಇದು. ಸಮರ್ಥಿಸ್ಕೊಳ್ತಾ ಇರೋರು ಎಲ್ಲರಿಗೂ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನಾವು ಸಮರ್ಥಿಸ್ಕೊತಾ ಇದ್ದೀವಿ ಇದನ್ನು ಅಂತ. ಅವರು ಮನಸ್ಸು ಮುಟ್ಕೊಂಡು ಒಂದು ಸತಿ ಅವ್ರಿಗವರೇ ಪ್ರಶ್ನೆ ಮಾಡಿಕೊಂಡ್ರೆ, ಎಲ್ಲೋ ಅವ್ರ ಮನಸ್ಸಾರೆ ಪ್ರಶ್ನೆ ಮಾಡ್ಕೋತಾ ಇಲ್ಲ. ನಾನು ಇದನ್ನು ಅಂದರೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ನಮ್ಮ ಬಾಸು ಅಂದರೆ ಇವಾಗ ನಮಗೆ ಹೆತ್ತವ್ರಿಗೆ ಹೆಗಡ ಮುದ್ದು ಅಲ್ವಾ ಯಾವತ್ತಿದ್ರೂ, ಅದೊಂಥರ ಇದ್ದುಬಿಟ್ಟಿರುತ್ತೆ. ಇಲ್ಲಪ್ಪ ನಮ್ಮ ಬಾಸ್ ಏನು ಮಾಡಿದ್ರು ಸರಿ, ನಮ್ಮ ಬಾಸ್ ಇದು ಮಾಡಿರಲ್ಲಪ್ಪ, ಖಂಡಿತ ಮಾಡಿರಲ್ಲ. ಯಾಕಂದರೆ ಲಾ ಇನ್ನೂ ಪ್ರೂವ್ ಆಗಬೇಕಾಗಿದೆ. ನಾನು ಹೇಳ್ತಾ ಇಲ್ಲ ಮಾಡಿಬಿಟ್ಟಿದ್ದಾರೆ ದರ್ಶನ್ ಅಂತ, ಬಟ್ ಮಾಡೋಕ್ಕೆ ಪ್ರಚೋದನೆ ಆಗಿದೆಯಲ್ಲ, ಇಲ್ಲಿ ಕಾರಣ ಆಗಿಬಿಟ್ರಲ್ಲ ಅವರು. ಮಿಕ್ಕಿರೋ ಇನ್ನು 8 ಜನ ತಗ್ಲಾಕೊಳ್ಳೋಕೆ ಕಾರಣ ಆಗಿಬಿಟ್ರಲ್ಲ, ಅದು ನಮಗೆ ಬೇಸರ ಅಷ್ಟೇ. ನಿಮ್ಮದೇ ಬಾಸು ಏನರಪ್ಪ ಹಿಂಗೆಲ್ಲ ಸಾಯಿಸ್ಬಿಟ್ರಲ್ಲ, ಹಿಂಗೆಲ್ಲ ಹೊಡೆದ್ಬಿಟ್ರಲ್ಲ, ಬೇಡವೇ ಬೇಡ, ನಂದಲ್ಲ ಇದು ಇಂಟೆನ್ಷನ್ನು ಅಂತ ಹೇಳಿ ಒಂದು ಮಾತು ಅವನನ್ನು ಕರ್ಸೋದೇ ಬೇಡ, ಪೊಲೀಸ್ ಕೈಗೆ ಹಾಕ್ಬಿಡೋಣ ಕೊಡೋಣ ಅನ್ನೋದು ಮಾಡಿಸ್ಬಿಟ್ಟಿದ್ದಿದ್ರೆ, ಇದೇ ನಿಮ್ಮದು ಬಾಸಿಗೆ ನಾನು ಜೈ ಅಂದ್ಬಿಡ್ತಾ ಇದ್ನಲ್ಲ, ಏನಕ್ಕೆ ಇದೆಲ್ಲ ಆಗ್ತಾನೆ ಇರಲಿಲ್ವಲ್ಲ ಅನ್ನೋದು ನನ್ನ ಇದು ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಅಂಧಾಭಿಮಾನ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಗಿರೋ ಒಂದು ಕೃತ್ಯಗೆ ಆವಾಗಲೂ ನೀನು ನಿಮ್ಮ ಬಾಸು ಸೈ ಅನ್ನಬೇಡಿ. ದಟ್ ಈಸ್ ಮೈ ಪ್ರಾಬ್ಲಮ್. ಇಲ್ಲ ನನಗಿನ್ನೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಬಾಸ್ ಸೂಪರೇ, ಓಕೆ ಇಟ್ಕೊಳ್ಳಿ. ಯಾವಾಗವರೆಗೂ ಸೂಪರ್ ಅಂತೀರಾ? ಎಲ್ಲದಕ್ಕೂ ಸೂಪರ್ ಅನ್ಬೇಡಿ, ನೀವು ಏನು ಮಾಡಿದ್ರೂ ಓಕೆ ಅಂದ್ಬಿಡಬೇಡಿ. ಅದು ನನ್ನ ಪ್ರಾಬ್ಲಮ್. ಆ ಆಮೇಲೆ ನೋಡಿ, ಎಷ್ಟೋ ಜನ ನನ್ನ ಕಮೆಂಟ್ಸಲ್ಲೂ ಕೂಡ ಬರೀ ಕೆಟ್ಟಕೊಳ್ಕನೇ ಏನಿಲ್ಲ, ನಾನು ಅಭಿಮಾನಿ, ನಾನು ನಿಜವಾಗ್ಲೂ ಅಭಿಮಾನಿ ಆಗಿದ್ದೆ, ನನಗೆ ಅವರು ಫಸ್ಟ್ ನೋಡ್ತಾ ಇದ್ದೆ ನಾನು. ಆದರೆ ಇವಾಗ ನನಗೆ ಬೇಸರ ಆಗ್ತಿದೆ, ದರ್ಶನ್ ಯಾಕೆ ಹಿಂಗೆ ಮಾಡಿಬಿಟ್ರು, ಈ ನಿರ್ಧಾರ ಯಾಕೆ ತೊಗೊಂಡ್ರು ಅವರು. ನನಗೆ ನಿಜವಾಗ್ಲೂ ಅವರ ಮೇಲಿರೋ ಅಭಿಮಾನ ಹೋಗದೇ ಇರ್ಬೋದು, ಆದರೆ ಇವತ್ತು ಅವ್ರ ಮೇಲೆ ನನಗೆ ಒಂದು ಬೇಜಾರಿದೆ. ಅವ್ರಿಗೆ ಅಕಸ್ಮಾತ್ ತಪ್ಪು ಮಾಡಿದರೆ ಅವ್ರು ಅನುಭವಿಸ್ಲಿ ಬಿಡಿ ಅನ್ನೋ ಕಮೆಂಟ್ಗಳು ಬರ್ತಾ ಇದೆ. ಅಂಥದ್ದನ್ನು ಆ ಆ್ಯಂಗಲಲ್ಲಿ ಯಾಕೆ ಯೋಚನೆ ಮಾಡ್ತಿಲ್ಲ? ಒಂದು ಮನೆ ಹಾಳಾಗೋಯ್ತಲ್ಲ, ಎಷ್ಟೊಂದು ಮನೆಗಳು ಹಾಳಾಗೋಯ್ತು. ರೇಣುಕಾಸ್ವಾಮಿ ಮಾತ್ರ ಅಲ್ಲ, ಅವ್ರು ತಪ್ಪೇ ಮಾಡಿದ್ದಾರೆ ರೇಣುಕಾಸ್ವಾಮಿ, ಖಂಡಿತ ಅವ್ರನ್ನ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಖಂಡಿತ ತಪ್ಪು ಮಾಡಿದ್ದಾನೆ ರೇಣುಕಾಸ್ವಾಮಿ. ಬಟ್ ಮಿಕ್ಕಿರೋರನ್ನು ನೀನು ಏನೂ ಮಾಡದೆ ಆ ಅಮಾಯಕರನ್ನು ಜೈಲಿಗೆ ಹಾಕೋಂಗೆ ಮಾಡಿ ವರ್ಷಾನ್ಗಟ್ಲೆ ಜೈಲಲ್ಲಿ ಕೊಳೆಯೋ ಹಂಗೆ ಆಗ್ಬಿಡ್ತಲ್ಲ. ಇವಾಗ ದರ್ಶನೇ ಆಗೋಂಗೆ ಆಗೋಯ್ತಲ್ಲ, ಯಾಕೆ ಆಗಬೇಕಾಗಿತ್ತು? ಏನಾಗಬಹುದು ಈ ಪ್ರಕರಣ ಅಂತ? ಅವರು 302 ಕೇಸಲ್ಲಿ ಅದು ಪ್ರಾಬಬ್ಲಿ ಆಗಲಾರರು ನನ್ನ ಪ್ರಕಾರ. ತುಂಬ ಅದಕ್ಕೆ ಅಂಥದ್ದೇ ಅವರೇ ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋವಂಥ ದೊಡ್ಡ ದಾಖಲೆ ಅದು ನಮಗೆ ಗೊತ್ತಿಲ್ಲ, ಇದೆಯೋ ಇಲ್ವೋ, ಅವ್ರು ಮಾಡೇ ಇಲ್ವೇನೋ, ವಿ ಡೋಂಟ್ ನೋ. ಅದಾಗದೇ ಇರಬಹುದೇನೋ ಅಕಸ್ಮಾತು. ಬಟ್ ಸಾಕ್ಷಿ ನಾಶ ಇದೆ, ಮಾಡಿದ್ದಾರಾ ಸಾಕ್ಷಿ ನಾಶ ಗೊತ್ತಿಲ್ಲ. ಮತ್ತು ಎಲ್ಲೋ ಅವರೇ ಒಪ್ಕೊಂಬಿಟ್ಟಿದ್ದಾರೆ ದುಡ್ಡು ನಾನು ಕೊಟ್ಟಿದ್ದೀನಿ ಅಂತ. ಸೊ ಅದು ಅಫೆನ್ಸ್ ಅದು. ಸೊ ಇಂಥವೆಲ್ಲ ಇದ್ದಾವಾಗ ಎಷ್ಟೊಂದು ಕಡೆ ಅದಕ್ಕೆ ಲ್ಯಾಬಲ್ ಆಗಿರೋವಂಥ ಪನಿಷ್ಮೆಂಟ್ಗಳಿದ್ದಾವೆ. ಸೊ ಬೇಲ್ ಕೂಡ ಟ್ರಯಲ್ ಸ್ಟಾರ್ಟ್ ಆಗಿ ಏನಾದರೂ ಈ ಥರದಕ್ಕೆಲ್ಲ ಸಾಕ್ಷಿ ನಾಶಕ್ಕೆ ಏನಾದರೂ ಫಿಟ್ ಆಗೋದ್ರೆ ಅವರು, ಅಥವಾ ಈ ದುಡ್ಡು ನಾನು 30 ಲಕ್ಷ ಕೊಟ್ಟಿದ್ದೀನಿ, ಹೌದು ಇದನ್ನು ಮುಗಿಸ್ಬಿಡಿ, ಅಂದರೆ ಇದಕ್ಕೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಲಕ್ಷ ಕೊಟ್ಬಿಡಿ, ಇದನ್ನು ಕನ್ಫೆಸ್ ಹೋಗಿ ಅವರು ಒಪ್ಕೊಂಬಿಡ್ಲಿ ಅನ್ನೋದನ್ನೆಲ್ಲ ಅವರು ಹೇಳ್ಕೊಂಬಿಟ್ಟಿರೋದ್ರಿಂದ, ಸೊ ಇದಕ್ಕೂ ಮಾಡಿಕೊಡ್ದಲ್ವ ಅದನ್ನೆಲ್ಲ. ಸೊ ಅಂಥದನ್ನೆಲ್ಲ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಸಾಕ್ಷಿ ನಾಶ ಏನಾದ್ರು ಆಗ್ಬಿಟ್ರೆ 7 years ಅದಕ್ಕೆ. ಸೊ ಅದು ಆ ಥರದ್ದೆಲ್ಲ ಏನಾದ್ರು ಕನ್ಸಿಡರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 4-5 years ಏನಾದರೂ ಒಳಗಡೆ ಇರೋಂಗಾಗುತ್ತಾ ಅಂತ ಐ ಆಮ್ ಥಿಂಕಿಂಗ್. ಐ ಡೋಂಟ್ ನೋ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಪ್ರಕರಣದಲ್ಲಿ ಭಾವನಾ ಬೆಳಗೆರೆ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.